ಇನ್ನು 17 ಜನರಲ್ಲಿ 3 ಜನಕ್ಕೆ ಬೇಲ್ ಸಿಕ್ಕಿತ್ತಲ್ಲ, ಪಾಪ ಅವ್ರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಬೇಲ್ ಸಿಕ್ಕಿದೆ, ಶ್ಯೂರಿಟಿ ಕೊಡಕ್ಕೆ ಯಾರೂ ಇಲ್ಲ, ಇನ್ನೂ ಜೈಲಿಂದ ಹೊರಗೆ ಬಂದಿಲ್ಲ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಬೇಲ್ ಶ್ಯೂರಿಟಿಗಾಗಿ ಪರದಾಡ್ತಾ ಇದ್ದಾರೆ. ಬೇಲ್ ಶ್ಯೂರಿಟಿಗೂ ಹಣ ಇಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಬೇಲ್ ಸಿಕ್ಕ 5 ದಿನ ಆಯಿತು, ಇನ್ನೂ ಅವ್ರು ಜೈಲಿಂದ ರಿಲೀಸ್ ಆಗಿಲ್ಲ. 3 ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ನೀಡಿದೆ ಕೋರ್ಟ್. ಕೇಶವಮೂರ್ತಿ, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತು ನಿಖಿಲ್ ನಾಯ್ಕ್. ಆದರೆ ಜಾಮೀನು ನೀಡೋದಕ್ಕೆ ಶ್ಯೂರಿಟಿದಾರರು ಸಿಗದೆ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಸದ್ಯ ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ ಈಗ 3 ಜನ ಆರೋಪಿಗಳಿದ್ದಾರೆ. ಇದೊಂದು ಪಾಠ ಆಗಬೇಕು. ಯಾರಿಗೋಸ್ಕರ ಇವ್ರು ಮಾಡಿದ್ರು ಅವ್ರ ಕಡೆಯವರು ಇವ್ರಿಗೆ ಜಾಮೀನು ಕೊಡಿಸ್ಬೇಕಲ್ವಾ? ಈ ಕೃತ್ಯದಲ್ಲಿ ಅವ್ರು ಯಾರಿಗೋಸ್ಕರ ಬಂದರು, ಯಾತಕ್ಕೋಸ್ಕರ ಬಂದರು, ಅವ್ರ ಕಡೆಯವರು ಓಡಾಡಿ ಶ್ಯೂರಿಟಿ ಕೊಡಿಸ್ಬೇಕು. ನೋಡಿ, ಶ್ಯೂರಿಟಿಗೂ ಹಣ ಇಲ್ಲ ಇವ್ರ ಹತ್ರ. ನಾಳೆ ದಿನ ಹಸ್ಕೊಂಡು ಸಾಯ್ತಾ ಇದ್ದೀನಿ, ಊಟ ಕೊಡ್ರು ಅಂದರೆ ಊಟನೂ ಕೊಡೋಕ್ಕೆ ಯಾರೂ ಇರಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನು ಎಲ್ಲರೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ತೀರಾ ಶ್ಯೂರಿಟಿ ಕೊಡೋದಕ್ಕೂ ಹಣ ಇಲ್ಲ, ಎಷ್ಟು ಕೊಡಬೇಕು ಶ್ಯೂರಿಟಿ, ಏನು ಎತ್ತ, ಯಾರೂ ಸಿಕ್ಕಿಲ್ವಾ ಈ 3 ಜನಕ್ಕೆ ಇಲ್ಲಿ ತನಕ ಶ್ಯೂರಿಟಿ ಕೊಡೋದಕ್ಕೆ? ಎಸ್ ಅರವಿಂದ್, ಈ ಪರಿಸ್ಥಿತಿ ನೋಡಿದ್ರೆ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಆ 3 ಆರೋಪಿಗಳದ್ದು ಹಾಗೆ ಆಗಿದೆ. ಎಲ್ಲೋ ಒಂದ್ ಕಡೆ ಹೀರೋ ಆಗಕ್ಕೆ ಹೋಗಿ ಜೀರೋ ಆದಂತಹ ಕತೆ ಇವರಿಗೆ ಹೊಡೆದು. ಇನ್ನು 3 ಜನ ಆರೋಪಿಗಳು ತುಮಕೂರು ಜೈಲಲ್ಲಿ ಇದ್ದಾರೆ ಜೂನ್ ಇಂದ. ಮೊನ್ನೆ ಕಳೆದ 6 ದಿನ ಹಿಂದೆನೆ ಹೈಕೋರ್ಟ್ ಇಂದ ಅವ್ರಿಗೆ ಜಾಮೀನು ಆಗಿದೆ. ಆದ್ರೆ 3 ಜನರು ಕೂಡ ಈಗ ಹಣ 1 ಲಕ್ಷ ಬಾಂಡ್ ಕೊಡಬೇಕಾಗತ್ತೆ, ಮತ್ತೆ ಶ್ಯೂರಿಟಿ ಕೊಡಬೇಕಾಗತ್ತೆ. ಯಾರು ಕೂಡ ಮುಂದಾಗ್ತಾ ಇಲ್ಲ. ಯಾಕಂದ್ರೆ ಇಂತಹ ದೊಡ್ಡ ಪ್ರಕರಣದಲ್ಲಿ ಭಾಗಿಯಾದವರಿಗೆ ನೇರವಾಗಿ ಯಾರು ಬಂದು ಇದ್ರೆ ಶ್ಯೂರಿಟಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಅವರ ಬ್ಯಾಕ್ ಗ್ರೌಂಡ್ ಕೂಡ ತೀರಾ ಬ್ಯಾಕ್ ಗ್ರೌಂಡ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡುವಂತಹ ದೊಡ್ಡ ವ್ಯಕ್ತಿಗಳು ಕೂಡ ಯಾರು ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಆದರೂ ಕೂಡ ಅದಕ್ಕೆ ತಕ್ಕಂತಹ ದಾಖಲೆಗಳನ್ನ ಶ್ಯೂರಿಟಿ ಕೊಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಬಿಡುಗಡೆ ಆಗ್ಲಿಕ್ಕೆ ಇನ್ನೂ 2-3 ದಿನ ಹೋಗ್ಬಹುದು ಎನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವುದು. ಓಕೆ ಮಂಜುನಾಥ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.